ಡಿಕೆ ಶಿವಕುಮಾರ್ ಸಂಪುಟಕ್ಕೆ 19 ಮಂದಿ ನೂತನ ಸಚಿವರು ಸೇರ್ಪಡೆಯಾಗಿದ್ದಾರೆ. ಹಾಗಾದ್ರೆ ಇಡೀ ದಿನ ಏನೆಲ್ಲ ಬೆಳವಣಿಗೆ ಆಯಿತು, ಯಾರ್ಯಾರು ಅಸಮಾಧಾನ ಸ್ಫೋಟಗೊಳ್ತು, ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಅಂತೂ ಇಂತೂ ಡಿಕೆ ಶಿವಕುಮಾರ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಆಗೇ ಬಿಡ್ತು. 19 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ 19 ಸಚಿವರ ಕುಟುಂಬ ವರ್ಗದ ಬಂದು ಸಂತಸವನ್ನು ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಅನ್ನು ಕೂಡ ಹೇಳಿದರು. ಪ್ರಮುಖವಾಗಿ ಇವತ್ತು ಅನೇಕ ನಾಯಕರುಗಳು ಆಗಮಿಸಿದರು, ಆದರೆ ಅಷ್ಟೇ ನಾಯಕರು ಕೂಡ ಗೈರಾಗಿದ್ದರು. ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗೈರು ಅನುಪಸ್ಥಿತಿ ಎದ್ದು ಕಾಣ್ತಾ ಇತ್ತು. ಸಂಪುಟ ವಿಸ್ತರಣೆಯಲ್ಲಿ ಒಂದು ಕಡೆ ಡಿಕೆ ಶಿವಕುಮಾರ್ಗೆ ಒಂದು ಅತಿ ದೊಡ್ಡ ತಲೆನೋವು ಬಗೆಹರಿದಂತೆ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 2 ತಿಂಗಳಿಂದ ಭರ್ತಿ ಇವತ್ತಿಗೆ ಡಿಕೆ ಶಿವಕುಮಾರ್ ಅವರು 2 ತಿಂಗಳಿಂದ ಸಂಪುಟ ವಿಸ್ತರಣೆಗೆ ಕಾಯ್ತಾ ಇದ್ರು. 20 ಸಚಿವರನ್ನ ಭರ್ತಿ ಮಾಡ್ತೀವಿ ಅಂತ ಹೇಳ್ತಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರು ಕಾಣಲೇ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಬಸವರಾಜ ಶಿವಣ್ಣವರ ಹೆಸರನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿದ್ರು. ಹಾಗಾಗಿ ಎಲ್ಲ ಒಂದು ಕಡೆ ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಹೋಲ್ಡ್ ಮಾಡಿದ್ರು. ಇವತ್ತು ಸಾವಿರಾರು ಜನರ ಸಮ್ಮುಖದಲ್ಲಿ ಅನೇಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ವಾಲ್ಮೀಕಿ ಸಮುದಾಯದ ಹಗರಣದಿಂದಲೇ ಎಲ್ಲ ಒಂದು ಕಡೆ ಸಚಿವ ಸ್ಥಾನ ಕಳೆದುಕೊಂಡಂತ ಬಿ ನಾಗೇಂದ್ರ ಅವರು ಕೂಡ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದರು. ಇವತ್ತು ಅಂತಿಮವಾಗಿ ಲೋಕಭವನದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಯಿತು, ಪ್ರಮಾಣ ವಚನ ಸ್ವೀಕಾರ ಆಯಿತು. ಇನ್ನು ಸಚಿವರಿಗೆ ಖಾತೆಗಳನ್ನು ಹಂಚುವುದೇ ಅತಿ ದೊಡ್ಡ ತಲೆನೋವು ಅಂತ ಕೂಡ ಹೇಳ್ತಿರ್ತಕ್ಕಂಥದ್ದು. ಏನು ಇವತ್ತು ಜವಾಬ್ದಾರಿಯನ್ನು ನೀಡಿದ್ರು ಕೂಡ ನಿಭಾಯಿಸುವಂತ ಶಕ್ತಿ ಇದೆ. ಯಾಕಂದ್ರೆ ರಾಜಕೀಯ ಹಿನ್ನೆಲೆಯಿಂದ ಬಂದಂತವ್ರು ನಾನು ಆ ಯಾವುದೇ ಅವಕಾಶವನ್ನು ಕೊಟ್ಟರೆ ಕೂಡ ಈಡೇರಿಸುವಂತ ಕೆಲಸ ಮಾಡ್ತೀನಿ. ಯಾವ ಖಾತೆ ಕೊಟ್ಟರೆ ತಮಗೆ ಒಂದಿಷ್ಟು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಲೆಕ್ಕಾಚಾರದ ಪ್ರಕಾರ? ನೋಡೋಣ, ಯಾವ ಖಾತೆ ಅಂತಲೂ ಇನ್ನೂ ನಮಗೇನು ಗೊತ್ತಾಗಿಲ್ಲ. ಮನೆ ಮುಖ್ಯಮಂತ್ರಿಗಳು ಏನು ನಿರ್ಧಾರ ಮಾಡ್ತಾರೆ ಆ ನಿರ್ಧಾರದ ತಕ್ಕ ನಾವು ನಡೀತೀವಿ. ಎಲ್ಲ ನಮ್ಮ ತಂದೆ ತಾಯಿ ಸಲ್ತಕ್ಕಂಥದ್ದು ಮತ್ತು ನನ್ನ ಕ್ಷೇತ್ರ ಮತದಾರಿ ಸಲ್ತಕ್ಕಂಥದ್ದು. ಇವತ್ತೊಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಇಲ್ಲಿ ಬಂದನಂದ್ರೆ ನಮ್ಮ ಅಪ್ಪ ಅಮ್ಮನ ಒಂದು ಆಶೀರ್ವಾದ ಮತ್ತು ನಮ್ಮ ಮತದಾರರ ಒಂದು ಶ್ರೇಯಸ್ಸಿಗೆ ಅದು ಸಲ್ತಕ್ಕಂಥದ್ದು ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಅವರು ಸುಮಾರು ವರ್ಷದ ಅವರ ದುಡಿಮೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದೆ. ಅಂದರೆ ಅವರು 30 ವರ್ಷದಿಂದ ರಾಜಕೀಯದಲ್ಲಿ ಇದ್ದರು. ಈ ಥರ ದಿನ ಅವರಿಗೆ ಇವತ್ತು ನಮ್ಮ ಮಿನಿಸ್ಟ್ರಿಗಿರಿ ಸಿಕ್ಕಿದೆ ಅವರ ಹಾರ್ಡ್ ವರ್ಕಿಗೆ. ಅವರು ಮುಂದೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ ಅಂತ ಆಶಿಸ್ತೀನಿ. ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳಾದ ವೀರ ಗಂಗಾಧರೇಶ್ವರ ಆಶೀರ್ವಾದದೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, AICC ವರಿಷ್ಠರಿಗೆ, ಹಾಗೆ ನಮ್ಮ ತಾಲೂಕಿನ ಜನತೆ, ಜಿಲ್ಲೆಯ ಜನತೆ ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟ ಕೊನೆಗೂ ವಿಸ್ತರಣೆಯಾಗಿದೆ. 19 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. AICC ತಾನೇ ಪ್ರಕಟಿಸಿದ್ದಂತಹ ಸಚಿವರ ಪಟ್ಟಿಯನ್ನ ಕೊನೆಯ ಹಂತದಲ್ಲಿ ಒತ್ತಡದ ಕಾರಣಕ್ಕಾಗಿ ಬದಲಾವಣೆ ಮಾಡಿದೆ. SS ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶ ಕಲ್ಪಿಸೋದಕ್ಕೆ ಮಂಕಾಳ್ ವೈದ್ಯ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಡಲಾಗಿದೆ. ಹಾಗೆ ಪರಿಷತ್ ಸದಸ್ಯರಾಗಿದ್ದಂತ ಗಾಯತ್ರಿ ಶಾಂತೇಗೌಡ ಅವರನ್ನ ಕೊನೆಯ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸದಂತೆ ತಡೆ ಹಿಡಿಯಲಾಗಿದೆ. AICC ಯಾವಾಗ ಈ ಒಂದು ಸಚಿವರ ಪಟ್ಟಿ ಬಿಡುಗಡೆ ಮಾಡ್ತೋ ಆ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ಪಾಳೆಯದಲ್ಲಿ ಅಸಮಾಧಾನಗಳು ಭುಗಿಲೇಳ್ತಾ ಇದೆ. ಅಳೆದು ತೂಗಿ ಸಿದ್ಧಪಡಿಸಿದ್ದ ಸಚಿವರ ಪಟ್ಟಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊನೆ ಕ್ಷಣದಲ್ಲಿ ಮಾರ್ಪಾಡು ಮಾಡಿದೆ. ಒತ್ತಡದ ಹಿನ್ನೆಲೆಯಲ್ಲಿ ಅಂತಿಮ ಪಟ್ಟಿಯಲ್ಲಿದ್ದ ಮಾಜಿ ಸಚಿವ ಮಂಕಾಳ್ ವೈದ್ಯ ಹೆಸರನ್ನ ಕೊನೆ ಕ್ಷಣದಲ್ಲಿ ಕೈಬಿಟ್ಟು SS ಮಲ್ಲಿಕಾರ್ಜುನ್ಗೆ ಅವಕಾಶವನ್ನ ನೀಡಲಾಗಿದೆ. ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಮಂಕಾಳ್ ವೈದ್ಯ ಬೇಸರಗೊಂಡ್ರು. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಮಂಕಾಳ್ ವೈದ್ಯ ಮಾತುಕತೆ ನಡೆಸಿದರಾದರೂ ಅಂತಿಮವಾಗಿ ಸಚಿವ ಸ್ಥಾನ ಮಂಕಾಳ್ ವೈದ್ಯಗೆ ಒಲಿಯಲೇ ಇಲ್ಲ. ಇನ್ನು ಅಚ್ಚರಿಯ ಆಯ್ಕೆ ಎಂಬಂತೆ ಹೈಕಮಾಂಡ್ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದ MLC ಗಾಯತ್ರಿ ಶಾಂತೇಗೌಡಗೆ ಕೊನೆ ಕ್ಷಣದಲ್ಲಿ ಪದಗ್ರಹಣಕ್ಕೆ ತಡೆ ಹಿಡಿಯಲಾಗಿದೆ. ಸಂಪುಟದಲ್ಲಿ ಇನ್ನೊಂದು ಸ್ಥಾನವನ್ನ ಉಳಿಸಿಕೊಂಡಿದ್ದು ಮಹಿಳಾ ಕೋಟಾದಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾನು ಕೇಳಿದೆ, ಈಗ ಅವರು ಮಾತಾಡಿ ಬರ್ತೀನಪ್ಪ ಅಂದ್ರು, ಹಂಗ ಮಾಡ್ರಪ್ಪ ಅಂದ್ರೆ ಮೊದಲ ಪಟ್ಟಿಯಲ್ಲಿ ಅದು ನೋಡು ಏನ್ ಕನ್ಫ್ಯೂಷನ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ನನಗೆ. ಅದು ಕನ್ಫ್ಯೂಷನ್ ಆಗಿತ್ತು ಅಂದ್ರು. ಈ ಭೇಟಿ ಆಗಿದಾಗ 5 ಗಂಟೆಗೆ 4 ಗಂಟೆಗಿತ್ತಲ್ಲ, 5 ಗಂಟೆಗಿದೆಯಪ್ಪ, 5 ಗಂಟೆಗೆ ಬಾ ಅಂದ್ರು. ಅಷ್ಟೇ ವಿಶ್ ಮಾತಾಡಿ ಇಬ್ರು ಶೇಕ್ ಹ್ಯಾಂಡ್ ಕೊಟ್ಟು ನಾವು ಹಗ್ ಮಾಡಿದ್ವಿ, ಮಾತಾಡಿ ಬರ್ತೀನಪ್ಪ. ಏನು ಬೇಸರ ಇಲ್ಲ, ನಾನೇ ಬೇಕಾದ್ರೆ ಬಿಡ್ತೇನೆ ಬಾರಪ್ಪ, ಅದಕ್ಕೇನು ಒಂದೇ. ನೀವು ಸಚಿವರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇಲ್ಲ, ಏನಾಯ್ತು ಅಂತ ಮೇಡಮ್? ನಾನು ಅದಕ್ಕೆ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನು ಈ 3-4 ಡೇಸು
ನೀವು ವೆಯ್ಟ್ ಅಂಡ್ ವಾಚ್. ಮೇಡಮ್ ಲಿಸ್ಟು ಹೈಕಮಾಂಡ್ ಕಳಿಸ್ಕೊಟ್ರು ಅಂತ ಅಂದರೆ ಹೈಕಮಾಂಡ್ ನಿಮ್ಮನ್ನು ಪರಿಗಣಿಸಿತ್ತು ಅಂತ? ಎಲ್ಲರೂ ಪರಿಗಣಿಸಿದ್ದಾರೆ. ಒಂದು 4-5 ದಿವಸ ಅದನ್ನು ಸ್ವಲ್ಪ ಮುಂದೂಡಿದ್ದಾರೆ, ಅದನ್ನು ಮಾಡ್ತಾರೆ. ಅಂದರೆ ಕಾರಣ ಏನು ಅಂತ ಗೊತ್ತಾಗಿಲ್ಲ? ಇಲ್ಲ ನನಗೆ ಗೊತ್ತಿಲ್ಲ. ತಮ್ಮ ಹೆಸರಿದ್ದು ಕೂಡ ನೀವು ನನ್ನ ಹೆಸರಿತ್ತು ಆಗಿಲ್ಲ ಅಂತ ಬೇಸರ ಇದ್ದೇ ಇರುತ್ತೆ ಎಲ್ಲರಿಗೂ. ಅದೇ ಥರ ನನಗೂ ಸ್ವಲ್ಪ ಬೇಜಾರಾಗಿ ನಮಗೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇದೆ. ಸಚಿವ ಸ್ಥಾನ ತಪ್ಪಿರೋದಕ್ಕೆ ಸಾಕಷ್ಟು ಶಾಸಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈ ನಡುವೆ ಅವರ ಬೆಂಬಲಿಗರು ಕೂಡ ಪಕ್ಷದ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾರ್ಯಾರ ಬೆಂಬಲಿಗರು ಯಾವ ರೀತಿಯ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ಪ್ರಗತಿ ಹೇಳ್ತಾರೆ ನೋಡಿ. ಲಕ್ಷ್ಮೀ ಹೆಬ್ಬಾಳ್ಕರ್, ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ತನ್ವೀರ್ ಸೇಠ್ ಸೇರಿ ಅನೇಕ ಪ್ರಬಲ ಆಕಾಂಕ್ಷಿಗಳಿಗೆ ಸಚಿವ ಸ್ಥಾನ ಸಿಗದೇ ಇರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಗಳಿಗೆ ಇವತ್ತು ರಾಜ್ಯ ಸಾಕ್ಷಿಯಾಯಿತು. ಬೆಂಗಳೂರಿನಲ್ಲೂ ಕೂಡ ಸಿಎಂ ವಿರುದ್ಧ, ಡಿಕೆ ಶಿವಕುಮಾರ್ ವಿರುದ್ಧ ಉಗ್ರ ಪ್ರತಿಭಟನೆಯನ್ನ ಮಾಡಿ ಎಂ ಕೃಷ್ಣಪ್ಪ ಅವರ ಬೆಂಬಲಿಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿಯೂ ಕೂಡ ತಮ್ಮ ಶಾಸಕರಿಗೆ, ತಮ್ಮ ನೆಚ್ಚಿನ ನಾಯಕರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಆತ್ಮಹತ್ಯೆಯ ಯತ್ನ ಕೂಡ ಕಂಡು ಬಂತು. ಹಾಗಾದ್ರೆ ಬೆಂಬಲಿಗರು ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಬೆಂಗಳೂರಿನಲ್ಲಿ ಶಾಸಕ ಎಂ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗುವ ಭರವಸೆ ಇತ್ತು. ಆದ್ರೆ ಇಬ್ಬರಿಗೂ ಸಚಿವ ಸ್ಥಾನ ಮಿಸ್ ಆಗಿದ್ದು ಬೆಂಬಲಿಗರ ಕೆರಳಿಸಿದೆ. ವಿಜಯನಗರ ಮತ್ತು ಗೋವಿಂದರಾಜನಗರ ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷರು ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಯಶವಂತ ರಾಯ್ ಗೌಡ ಬೆಂಬಲಿಗರು ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಶವಂತ ರಾಯ್ ಗೌಡ ಅವರು ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇತ್ತ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಮಿಸ್ ಆಗ್ತಾ ಇದ್ದ ಹಾಗೆ ಮೈಸೂರಲ್ಲಿ ಅಭಿಮಾನಿಗಳ ಆಕ್ರೋಶ ಭುಗಿಲೆದ್ದಿತ್ತು. ವಿಷ ಸೇವಿಸಿ ಅಭಿಮಾನಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಮಾತ್ರವಲ್ಲದೆ ಬೆಂಬಲಿಗರು ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ರು. ಮೈಸೂರು ಮಾತ್ರ ಅಲ್ಲದೆ ಮಂಡ್ಯದಲ್ಲಿಯೂ ತನ್ವೀರ್ ಸೇಠ್ ಬೆಂಬಲಿಗರ ಪ್ರೊಟೆಸ್ಟ್ ನಡೆದಿತ್ತು. ಕೋಲಾರದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಲಾಯಿತು. ಇತ್ತ ಬೆಳಗಾವಿಯಲ್ಲೂ ಕೂಡ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರ ಆಕ್ರೋಶ ಮುಗಿಲು ಮುಟ್ಟಿತ್ತು. ಹಿರೇಬಾಗೇವಾಡಿ ಟೋಲ್ ಬಳಿಯಲ್ಲಿ ಬೆಂಬಲಿಗರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಹುಬ್ಬಳ್ಳಿಯ ಇಂಡಿ ಪಂಪ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆದ ಚಿತ್ರಣ ಕಂಡು ಬಂತು. ಬಸ್ಗೆ ಕಲ್ಲು ಎಸೆದ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಭಾಗದಲ್ಲಿ ಕೂಡ ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಸಿಂಧನೂರಿನಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಆತ್ಮಹತ್ಯೆಗೆ ಯತ್ನಪಟ್ಟಿದ್ದು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಪಕ್ಷ ನಿಷ್ಠೆನೇ ಅವರಿಗೆ ಬಹಳ ದೊಡ್ಡದು. ಇಷ್ಟು ವರ್ಷ ಯಾವುದು ಕಪ್ಪು ಚುಕ್ಕಿ ಇಲ್ಲದೆ, ಯಾರ ಬಾಯಿಗೂ ಸಿಗದೇನೆ, ಯಾವ ಒಂದು ಭ್ರಷ್ಟಾಚಾರ ಇಲ್ಲದೇನೆ, ಯಾವುದು ಒಂದು ತಪ್ಪು ಮಾಡದೇನೆ, ಯಾವುದು ಒಂದು ರಿಮಾರ್ಕ್ ಇಲ್ಲದೆ, ಕಂಪ್ಲೇಂಟ್ ಇಲ್ಲದೆ ಸರ್ಕಾರದಲ್ಲಿ ಸತತ 5 ಬಾರಿ ಗೆದ್ಕೊಂಡು MLC ಆಗಿ ಅವರು ಮತ್ತು ಅವ್ರ ಮಗ ಅವರು ಪ್ರಿಯಾ ಕೃಷ್ಣ ಸಾಹೇಬರು ಗೆದ್ಕೊಂಡು ಬಂದಿರೋಂಥವ್ರು. ಅವ್ರಿಗೆ ಇವತ್ತು ಭಾಳ ಅನ್ಯಾಯ ಆಗಿದೆ. ವಿಧಾನಸಭಾ ಕ್ಷೇತ್ರದ ಸಮಸ್ತ ಕಾರ್ಯಕರ್ತರು, ಬ್ಲಾಕ್ ಕಮಿಟಿ, ವಾರ್ಡ್ ಕಮಿಟಿ, ಗ್ಯಾರಂಟಿ ಕಮಿಟಿ, ಮಹಿಳಾ ಕಾಂಗ್ರೆಸ್ ಕಮಿಟಿ ಎಲ್ಲರೂ ಸೇರಿ ನಾವು ಒಂದು ಸಭೆ ಮಾಡಿ ಒಂದು ತೀರ್ಮಾನ ತೊಗೊಂಡಿದ್ದೀವಿ. ಅದೇನು ಅಂತ ನಾಳೆ ತೋರಿಸ್ತೀವಿ ನಾವು. ಇವ್ರಿಗೆ ಯಾಕೆ ಕೊಡಬೇಕು, ಅವ್ರು ಏನು ಮಾಡಿದ್ದಾರೆ ಅಂತ ಯಾಕೆ ಕಾರಣ ಹೇಳಿ. 2 ಕ್ಷೇತ್ರ ಜನಗಳು ಭಾಳ ನೊಂದೋಗಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಯಾವ ಮೂಲೆಯಿಂದ ಬಂದರೂ ತುಂಬ ಸಹಾಯ ಮಾಡ್ತಾಯಿದ್ರು. ಇಂಥವ್ರಿಗೆ ಹಿಂಗಾದಾಗ ಜೈಲಿಂದ ಬಂದವ್ರಿಗೆಲ್ಲ ನೀವು ಸಚಿವ ಸ್ಥಾನ ಕೊಡ್ತೀರಾ, ಪಕ್ಷದ ವಿರೋಧ ಚಟುವಟಿಕೆ ಮಾಡೋರಿಗೆ ಸಚಿವ ಸ್ಥಾನ ಕೊಡ್ತೀರಾ. ಇವರು ಕ್ಲೀನ್ ಹ್ಯಾಂಡು. ಭಾರತ್ ಜೋಡೋಲಿ ಇವರಷ್ಟು ಜನ ಯಾರೂ ಸೇರಿಸಲಿಲ್ಲ. ನಮ್ಮ ಪ್ರಿಯಾ ಕೃಷ್ಣ ಸಾಹೇಬರು, ಕೃಷ್ಣಪ್ಪ ಸಾಹೇಬರು ಸೇರಿ ಯಾರು ಜನ ಸೇರಿಸಲಿಲ್ಲ. ಅಂಥವ್ರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಮೋಸ ಮಾಡಿದೆ. 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತಿನ ಸತ್ತೋಗಿದೆ. ಸಿದ್ದರಾಮಯ್ಯ ಕಾಲದಲ್ಲಿ ಅವರು ಸಚಿವ ಸ್ಥಾನ ಸಿಕ್ಕಿದ್ರು ಮಂಡ್ಯದಲ್ಲಿ. ಇದೆಲ್ಲ ನೋಡಿ ನಾವು ಇದೆಲ್ಲ ಮಾಡಿದ್ವಿ ಮೇಡಮ್. ಈ ಥರ ಮಾಡಿದ್ರು ಮೋಸ ಮೇಡಮ್, ಮೋಸ. ಡಿ ಕೆ ಶಿವಕುಮಾರ್ ಮೋಸ. ಏನು ಈ ಸಚಿವ ಸಂಪುಟ ವಿಸ್ತರಣೆ ಮಾಡಿದರೆ ಫಸ್ಟ್ನೇ ಒಂದು ಇದರಲ್ಲಿ ಬರಬೇಕಾಗಿತ್ತು, ದೊಡ್ಡವರು ಯಜಮಾನರು ಬರಬೇಕಾಗಿತ್ತು, ಇಲ್ಲ ಪ್ರಿಯಾ ಕೃಷ್ಣ ಅವ್ರದ್ದು ಯುವಕರು ಬರಬೇಕಾಗಿತ್ತು. ಇಬ್ಬರಿಗೂ ಲಾಸ್ಟ್ ಟೈಮು ಸಿದ್ದರಾಮಯ್ಯ ಸರ್ಕಾರದಲ್ಲೂ ಅದೇ ಥರ ಮಾಡಿದ್ರು. ಏನು 2014ರಲ್ಲಿ ಏನು ಮಾಡಿದ್ರು ಆ ಟೈಮಲ್ಲೂ ಹಂಗೆ ಮಾಡಿದ್ರು. ಅವತ್ತಿಂದ ಎಷ್ಟಂತ ತಡ್ಕಂತಾರೆ ಹೇಳಿ ಸಾಹೇಬ್ರು. ಕ್ಯಾಬಿನೆಟ್ ವಿಸ್ತರಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಸದ್ಯ ಯಾವ್ಯಾವ ಶಾಸಕರು ರಾಜೀನಾಮೆಗೆ ಮುಂದಾಗಿದ್ದಾರೆ, ಸದ್ಯದ ಚಿತ್ರಣ ಏನಿದೆ, ಇದನ್ನ ಶರಣು ಹಂಪಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಕೇಳಿ. ಹೈಕಮಾಂಡ್
ಹೈಕಮಾಂಡ್ ಕಾಂಗ್ರೆಸ್ನ ನೂತನ ಸಚಿವರ ಪಟ್ಟಿಯನ್ನು ಬಿಡುಗಡೆ ಮಾಡ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಶುರುವಾಗಿದೆ. ಹಿರಿಯ ಓರ್ವ ಶಾಸಕ ಈಗಾಗಲೇ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಹಲವು ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇವೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಆ ಶಾಸಕರ ಬೆಂಬಲಿಗರೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ CM DK ಶಿವಕುಮಾರ್ ಕಿವಿ ಮಾತನ್ನು ಹೇಳಿದ್ದಾರೆ ಅಸಮಾಧಾನಿತರಿಗೆ. ಇದರ ಜೊತೆಗೆ ಹೈಕಮಾಂಡ್ ಕೂಡ ರಾಜ್ಯಾಧ್ಯಕ್ಷರ ಮೂಲಕ ಅವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂಥ ಕಾರ್ಯನೂ ಕೂಡ ಆಗ್ತಾ ಇದ್ದಾವೆ. ಈ ಕುರಿತಾದಂಥ ರಿಪೋರ್ಟ್ ಎಲ್ಲಿದೆ? ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಇಂತೂ ಅಳೆದು ತೂಗಿ ನೂತನ ಸಚಿವರ ಪಟ್ಟಿಯನ್ನೇನೋ ರಿಲೀಸ್ ಮಾಡುತ್ತೆ. ಆದರೆ ಈ ರಿಲೀಸ್ ಮಾಡಿದಂಥ ಕೆಲವೇ ನಿಮಿಷಗಳ ನಂತರ ಅಸಮಾಧಾನಿತರೆಲ್ಲರೂ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿತ್ತು. ಶಾಸಕರ ಭವನದ ಆವರಣದಲ್ಲಿಯೇ ಪ್ರತಿಭಟನೆಗಳು ಕೂಡ ಆದವು. ಅವರ ಬೆಂಬಲಿಗರಿಂದ ಖುದ್ದು ಹಿರಿಯ ಶಾಸಕರೆಲ್ಲರೂ ಕೂಡ ತಮ್ಮ ಅಸಮಾಧಾನವನ್ನು ಮಾಧ್ಯಮಗಳ ಮುಂದೆ ಹೇಳ್ಕೊಂಡ್ರು. ಅದರಲ್ಲೂ ಕೂಡ ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದರು. ಅವರ ಇಂಡಿ ಕ್ಷೇತ್ರದಲ್ಲಿರುವಂಥ ಸಾಕಷ್ಟು ಎಲ್ಲ ಕಾಂಗ್ರೆಸ್ನ ಮುಖಂಡರೆಲ್ಲರೂ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುವ ಮೂಲಕ ಸಾಮೂಹಿಕ ರಾಜೀನಾಮೆ ನೀಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದರು. ಇದೇ ಹಾದಿಯನ್ನು ಗೋವಿಂದರಾಜನಗರ ಕ್ಷೇತ್ರ ಮತ್ತು ವಿಜಯನಗರ ಕ್ಷೇತ್ರದ ಇಬ್ಬರೂ ಕೂಡ ಶಾಸಕರು ಎಂ ಕೃಷ್ಣಪ್ಪ ಮತ್ತು ಪ್ರಿಯ ಕೃಷ್ಣಪ್ಪ ಇವರಿಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋಂತೇಳಿ ಸಾಕಷ್ಟು ನಿರೀಕ್ಷೆಯಲ್ಲಿದ್ದರು. ಆದರೆ ಇಬ್ಬರಿಗೂ ಕೂಡ ನೂತನ ಸಚಿವರ ಪಟ್ಟಿಯಲ್ಲಿ ಹೆಸರು ಇಲ್ಲದೇ ಇರೋ ಕಾರಣಕ್ಕಾಗಿ ಸಾಮೂಹಿಕವಾಗಿ ರಾಜೀನಾಮೆ ನೀಡ್ತೀವಿ ಅಂತೇಳಿ ವಿಜಯನಗರ ಮತ್ತು ಗೋವಿಂದರಾಜನಗರ ಕ್ಷೇತ್ರದ ಮುಖಂಡರೆಲ್ಲರೂ ಕೂಡ ಸ್ಥಳೀಯ ಮುಖಂಡರೆಲ್ಲರೂ ಕೂಡ ಕಾಂಗ್ರೆಸ್ ಮುಖಂಡರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ನೀಡಿದರು. ಇದೇ ರೀತಿಯಾಗಿ ಹಂಪನಗೌಡ ಬಾದರ್ಲಿ ಸಿನ್ನೂರು ಕ್ಷೇತ್ರದ ಶಾಸಕ ಅವರು ರಾಯಚೂರು ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ಒಬ್ಬರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲ, ಈ ಸಾರಿ ನನಗೆ ಸಿಕ್ಕೇ ಸಿಗುತ್ತೆ ಅಂಥೇಳಿ ಸಾಕಷ್ಟು ನಿರೀಕ್ಷೆಯಲ್ಲಿದ್ದರು. ಅವರಿಗೂ ಕೂಡ ಸಚಿವ ಸ್ಥಾನ ಸಿಗದಿರೋ ಕಾರಣಕ್ಕಾಗಿ ಶಾಸಕರ ಭವನದಲ್ಲಿ ಅವರ ಬೆಂಬಲಿಗರೆಲ್ಲರೂ ಕೂಡ ಶಾಸಕ ಹಂಪನಗೌಡ ಬಾದರ್ಲಿ ಬಂದ ಕೂಡಲೇ ಕಣ್ಣೀರು ಹಾಕಿದ್ರು, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. CM DK ಶಿವಕುಮಾರ್ ಮಾತ್ರ ಅಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗಿ ಘೋಷಣೆಯನ್ನು ಕೂಗಿದ್ರು. ಇದೇ ರೀತಿಯಾಗಿ ಬೇಳೂರು ಗೋಪಾಲಕೃಷ್ಣ, BR ಪಾಟೀಲ್, ಹೊಸದುರ್ಗ ಕ್ಷೇತ್ರದ ಶಾಸಕ ಗೋವಿಂದಪ್ಪನೂ ಕೂಡ ಅಸಮಾಧಾನಿತರಾಗಿದ್ದಾರೆ. ಇದೇ ರೀತಿಯಾಗಿ ಬಹಳಷ್ಟು ಶಾಸಕರೆಲ್ಲರೂ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆಯ ರೋಣ ಕ್ಷೇತ್ರದ ಶಾಸಕ GS ಪಾಟೀಲ್ ಕೂಡ. ಹೀಗೆ ಅಸಮಾಧಾನಿತರ ಪಟ್ಟಿ ಮುಂದುವರಿತಾನೆ ಹೋಗ್ತದೆ. ಈ ಹಿನ್ನೆಲೆಯಲ್ಲಿ CM DK ಶಿವಕುಮಾರ್ ಕೂಡ ಅವರಿಗೆ ಸಲಹೆಯನ್ನು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ತಾಳ್ಮೆ ಇರಲಿ, ತಾಳ್ಮೆ ಇದ್ದರೆ ಖಂಡಿತವಾಗೂ ಕೂಡ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅಂತೇಳಿ ತಮ್ಮದೇ ಆದಂಥ ಏನು ಈ ಹಿಂದಿನ ಮಾಹಿತಿಯನ್ನು ಕೂಡ ಹೇಳ್ಕೊಂಡ್ರು. ಯಾಕಂದ್ರೆ ನಾನೇ 2 ಬಾರಿ ಸಚಿವ ಸ್ಥಾನ ಸಿಗಲಿಲ್ಲ ನನಗೆ, ಸೊ ತಾಳ್ಮೆಯಿಂದ ಕಾಯಿರಿ ಅಂಥೇಳಿ ಅವರು ಕಿವಿ ಮಾತನ್ನು ಕೂಡ ಹೇಳಿದ್ರು. ಇನ್ನು ಹೈಕಮಾಂಡ್ ಕೂಡ ಇವೆಲ್ಲವನ್ನು ಕೂಡ ಕ್ಷಣದ ಮಾಹಿತಿಯನ್ನು ಗಮನಿಸ್ತಾ ಇದ್ದು ಅವರ ಮೂಲಕ, ಅಂದರೆ KPCC ಅಧ್ಯಕ್ಷ ಅಂತ BK ಹರಿಪ್ರಸಾದ್ ಅವರ ಮೂಲಕ ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವರೆಲ್ಲರನ್ನು ಕೂಡ ಸಮಾಧಾನ ಪಡಿಸಲಿಕ್ಕೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದೆ. ಇನ್ನು ಕೊನೆಗೆ ಇವತ್ತಿನ ಎಕ್ಸ್ಪಾನ್ಷನ್ದಲ್ಲಿ ಏನು ಮಾತು ಕೊಟ್ಟಿದ್ರು, ಆ ಮಾತನ್ನ ನಮ್ಮ ನಾಯಕತ್ವ ಉಳಿಸ್ಕೊಂಡಿಲ್ಲ. ಸೊ ಅದಕ್ಕಾಗಿ ನನ್ನ ಅನಿವಾರ್ಯವಾಗಿ ಬೇರೆ ಮಾರ್ಗ ಇಲ್ಲ ನನಗೆ, ಅದಕ್ಕೆ ನಾನು ರಿಸೈನ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಸ್ಪೀಕರ್ ಅವರು ಬಂದು ಸಬ್ಮಿಟ್ ಮಾಡಿದ್ರು. ಸ್ಥಾನಮಾನಕ್ಕಾಗಿ ರಿಸೈನ್ ಮಾಡ್ತಾ ಇಲ್ಲ, ನನ್ನ ಆತ್ಮಸಾಕ್ಷಿ ಒಪ್ಪದೇ ಇರೋದ್ರಿಂದ, ಕಾಂಗ್ರೆಸ್ನಲ್ಲಿ ನಿಷ್ಠೆ ಪ್ರಾಮಾಣಿಕ ಇದ್ದವರಿಗೆ ಬೆಲೆ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಬಿಜಾಪುರದಲ್ಲಿ ನಿರ್ಮಾಣ ಆದ್ರಿಂದ ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ಬಾಯಲ್ಲಿ ಹೇಳ್ತಾರೆ, ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅಂತ ಹೇಳಿ ಗಾದೆ ಹೇಳ್ತಾರಲ್ಲ, ಹಂಗೆ ಬಾಯಲ್ಲಿ ಮಾತ್ರ ಅದು ಕಾರ್ಯಗತ ಇಲ್ಲ. ಇವತ್ತು 1 ಸಲ ಗೆದ್ದಂಥವರಿಗೆ, 2 ಸಲ ಗೆದ್ದಂಥವರಿಗೆ, 3 ಸಲ ಗೆದ್ದಂಥವ್ರಿಗೆ ಕೊಡ್ತಾ ಇದ್ದಾರೆ. ನಾವು 4 ಸಲ ಗೆದ್ದಿದ್ದೀನಿ, ಕಾಂಗ್ರೆಸ್ನಲ್ಲಿ ನಿಷ್ಠೆಯಿಂದ ಇದ್ದೀನಿ. ಎಂತಿಂತ ಆಫರ್ ಬಂತು, 50 ಕೋಟಿ ದುಡ್ಡು ಮಂತ್ರಿ ಕೊಡ್ತೀನಿ ಅಂತ ಹೇಳಿದ್ರು, ಆಗಲೂ ಕೂಡ ನಾನು ಹೋಗಲಿಲ್ಲ. ಪಕ್ಷದ ನಿಷ್ಠೆಗೆ ಪ್ರಾಮಾಣಿಕವಾಗಿದ್ದೆ. ಇದನ್ನ ನಮ್ಮ ಅವರು ದುರುಪಯೋಗ ಪಡ್ಕೊಂಡಿದ್ದಾರೆ. ಇದಕ್ಕೆ ರಾಜಕಾರಣ ಅಂತ ಹೇಳೋದು ಅಂತ ಹೇಳಿದೆ. ದಿಸ್ ಈಸ್ ಪಾಲಿಟಿಕ್ಸ್. ಐ ಫೀಲ್ ಸಾರಿ ಫಾರ್ ವಾಟ್ ಹ್ಯಾಸ್ ಹ್ಯಾಪನ್ ಟು. ಏನಾಗಿದೆ ಇವತ್ತು ಪಕ್ಷಕ್ಕೆ ನಿಷ್ಠಾವಂತರು ಮತ್ತು ಪಕ್ಷದಲ್ಲಿ ಶಿಸ್ತಿನಿಂದ ಜೀವನ ಮಾಡಿದಂಥವ್ರು ಎಲ್ಲಿ ಹೋಗಬೇಕು ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ. ಪಕ್ಷದಲ್ಲೇ ಕಾಲು ಕಟ್ಕೊಂಡು ಬಿದ್ದೀವಲ್ಲ, ಅಲ್ಲೇ ಇದ್ದೀವಿ, ಅದಕ್ಕೆ ಅದು ಈ ರೀತಿ ಆಗ್ತಾ ಇದೆ ಅನ್ನೋಂಥ ಬೇಜಾರಾಗ್ತದೆ. ಎಲ್ಲೋ ಒಂದು ಕಡೆಗೆ ಒಬ್ಬ ಕ್ರಿಯಾಶೀಲ ಮುಖ್ಯಮಂತ್ರಿ ಮಾತೇ ನಡೆದಿಲ್ಲ ಅಂತಕ್ಕಂಥ ಭಾವನೆ ಬಂದಿದೆ. ಹಂಗಾದ್ರೆ ಏನು ನಡೀತಾ ಇದೆ? ಎಷ್ಟರ ಮಟ್ಟಿಗೆ ಪಕ್ಷ
ರಾಜ್ಯವನ್ನು ಹಿತವನ್ನು ಕಾಪಾಡೋದಕ್ಕೆ ನಾಯಕತ್ವವನ್ನು ರೂಪಿಸೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತಕ್ಕಂಥದ್ದು ಅರ್ಥ ಆಗ್ತದೆ. ರಾಜಕೀಯ ನಿಂತ ನೀರಲ್ಲ, ರಾಜ್ಯದ ಜನರ ಹಿತವನ್ನು ಕಾಪಾಡೋದಕ್ಕೆ ನಾವೆಂಥ ತ್ಯಾಗಕ್ಕೂ ಸಿದ್ಧರಾಗ್ತೇವೆ. ಯಾವುದಾಗ್ಲೂ ಒಂದು ವ್ಯವಸ್ಥೆ ನಡಿಬೇಕಂದ್ರೆ ಬುದ್ಧಿವಂತಿಕೆನೂ ಬೇಕು, ಹಿರಿತನೂ ಬೇಕು, ನಡೆಸ್ಕೊಂಡು ಹೋಗ್ತದೆ ಸಾಮರ್ಥ್ಯ ಕೂಡ ಕೆಲವರಾದರೂ ಇರಬೇಕಲ್ಲ. ಪೂರ್ತಿ 100% ಅಷ್ಟೇನು ಬೇಕಾಗಿಲ್ಲ, 50% ಮಾಡ್ಬೋದಲ್ಲ. ಅದ್ರ ಬಿಟ್ಬಿಟ್ಟು ಹಿರಿಯರು ಅನುಭವಗಳು 6 ಸಾರಿ 7 ಸಾರಿ 8 ಸಾರಿ ಜನ ಯಾತಕ್ಕೋಸ್ಕರ ಗೆಲ್ಸಿರ್ತಾರೆ ನಮ್ಮನ್ನು, ಏನೋ ಒಂದು ನಂಬಿಕೆ ಇಟ್ಕೊಂಡು ಗೆಲ್ಸಿರ್ತಾರೆ. ಬರೀ ಹೊಸಬ್ರು ಅಂತ ಅವ್ರು ಅಂದರೆ ಹಳಬರೆಲ್ಲ ಸತ್ತೋಗ್ಬಿಡಬೇಕಾ? ಅವ್ರಿಗೆ ಮಾತ್ರ ಉಳಿಬೇಕು, ಇವ್ರು ಮಾತ್ರ ಹೋಗ್ಬಿಡ್ಬೇಕು ಅಂತಲ್ಲ. ಪಕ್ಷನಿಷ್ಠೆ ಮತ್ತು ಪಕ್ಷದ ಮೇಲೆ ಅಪಾರವಾದಂಥ ನಂಬಿಕೆ ನನಗೆ ನೋವು ತಂದಿದೆ. ಅದನ್ನು ಸಾರಿ ಹೇಳ್ತಾ ಇದ್ದೀನಿ. ನಾನು ಸಂತೋಷದಲ್ಲಿಲ್ಲ. ನಾನು ಬರುವಂಥ ದಿನಗಳಲ್ಲಿ ನನ್ನ ಕಾರ್ಯಕರ್ತರ ಸಮಾಲೋಚನೆ ಮಾಡಿ ನನ್ನ ಭಾವನೆಗಳನ್ನ ಮಾಧ್ಯಮದ ಜೊತೆ ಹಂಚ್ತೀನಿ. ನನ್ನ ಫ್ರೆಂಡ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲರೂ ಕೂಡ ಆಸೆ ಎಲ್ಲರಿಗೂ ಇರ್ತದೆ. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಎಲ್ಲರೂ ಒಂದೊಂದು ಕಡೆ ಇಲ್ಲೆಲ್ಲಿ ಸಾಧನೆ ಮಾಡೋಕ್ಕೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗ್ತದೋ ಖಂಡಿತ ನಾವು ಎಲ್ಲರಿಗೂ ಕೂಡ ಅಕಾಮಡೇಟ್ ಮಾಡೋಂಥ ಕೆಲಸ ಮಾಡ್ತೀನಿ ಅನ್ನೋದು ಕೂಡ ಹೇಳ್ತೀನಿ. ಕೆಲವ್ರಿಗೆಲ್ಲ ನೇರವಾಗಿ ಪರಮೇಶ್ವರ್ ಕೆಲವ್ರ ಮಾತಾಡ್ತಾರೆ, ನಾನು ಕೆಲವ್ರ ಮಾತಾಡ್ತೀನಿ. ಎಲ್ಲರ ಕೆಲವ್ರಲ್ಲ ಸಂಪರ್ಕದಲ್ಲಿ ಇಟ್ಕೊಂಡು ಎಲ್ಲರಿಗೂ ಕೂಡ ಐ ಬಿಲೀವ್ ಇನ್ ಎವ್ರಿ ಒನ್ ಶುಡ್ ಬಿ ಕೇರ್. ಇವತ್ತು ನಾವೆಲ್ಲರೂ ಕೂಡ ಗೌರವ ಕೊಡಲೇಬೇಕಾಗ್ತದೆ. ಆ ಕೆಲಸ ಕೂಡ ಮಾಡ್ತೀವಿ. ಅಂತೂ ಇಂತೂ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನೂತನ ಸಚಿವ ಸಂಪುಟ ರಚನೆ ಆಯಿತು. ಯಾರ್ಯಾರಿಗೆ ಸಚಿವ ಸ್ಥಾನ ಸಿಕ್ಕಿದೆಯೋ ಅವರು ಸಂಭ್ರಮದಲ್ಲಿದ್ದರೆ, ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ವೋ ಆಕಾಂಕ್ಷಿಗಳು, ಹಿರಿಯ ಶಾಸಕರು ಅವರೆಲ್ಲರೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಓರ್ವ ಶಾಸಕ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇದೇ ರೀತಿ ಹಲವು ಶಾಸಕರು ಕೂಡ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ, ಸಾಕಷ್ಟು ಹೈಡ್ರಾಮನ್ನು ಕೂಡ ನಡೀತಾ ಇದೆ. ಬೀದಿಗಿಳಿದು ಹೋರಾಟ ಮಾಡ್ತೇವೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ CM ಡಿ.ಕೆ. ಶಿವಕುಮಾರ್ ಮತ್ತು ಕಾಂಗ್ರೆಸ್ ನಾಯಕರು, ಹೈಕಮಾಂಡ್ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದೇ ಬಹಳ ಪ್ರಮುಖವಾದಂಥ ವಿಚಾರ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.